ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ದೇವದುರ್ಗ ಹೋಗುವಂತಹ ಕುಕ್ಕೆ ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ AC ಸ್ಲೀಪರ್ ಬಸ್ಸು. ನೀವಿಲ್ಲಿ ಬಸ್ನ ನೋಡ್ಬೋದು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಹೇಗಿದೆ ಗಾಡಿ? ಸೊ ನಾನಿವಾಗ ಬಸ್ಸಿನೊಬ್ಬರು ಸ್ಟಾಫ್ನ ಮಾತಾಡ್ತೀನಿ. ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಮತ್ತು ನಾನು ಇಂಟೀರಿಯರ್ಸ್ ಬಗ್ಗೆ ಎಲ್ಲ ಕವರ್ ಮಾಡ್ತೀನಿ. ನೋಡಿ ಒಳಗಡೆ ಎಲ್ಲ ಹೇಗಿದೆ. ಗಾಡಿ ಇವತ್ತು ಅಲ್ಟಿಮೇಟ್ ಆಗಿದೆ. ಸೊ ಸ್ಟಾಫ್ನ ಮಾತಾಡ್ತಿದ್ದೀನಿ ಇವಾಗ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಯಾವ್ರು ಸರ್ ನಿಮ್ಮದು? ಓಕೆ. ಸೊ ಎಷ್ಟು ವರ್ಷ ಆಯಿತು ಸರ್ ಎಕ್ಸ್ಪೀರಿಯೆನ್ಸು? ಸರ್ ಈಗ ನಾನು ಬಸ್ಸಲ್ಲಿ ಬಂದು ಸಣ್ಣವನಿದ್ದಾಗಿಂದಲೂ ನಾನು ಬಸ್ಸಲ್ಲೇ ಇರೋದು. ಓಕೆ. ಅಪ್ಪರು ಮತ್ತು ಎಲ್ಲರೂ ಬಸ್ಸಲ್ಲೇ ಡ್ಯೂಟಿ ಮಾಡೋದು. ಸೊ ಫ್ಯಾಮಿಲಿ ಆಲ್ಮೋಸ್ಟ್ ಬೈ ಬರ್ತಿಂದ ನೀವು ಬಸ್ ನೋಡ್ಕೊಂಡು ಬಂದಿದ್ದೀರಾ? ಓಕೆ. ಸೊ ಇಲ್ಲಿ ಎಷ್ಟು ವರ್ಷ ಆಯ್ತು ಸರ್? ನಾನು ಕುಕ್ಕೇಶಿಗೆ ಬಂದು 6-7 ವರ್ಷ ಆಯಿತು. ಓಕೆ. ಮುಂಚೆ ಎಲ್ಲಿ ಮಾಡಿದ್ರಿ? ಮುಂಚೆ ಹೆಸರಮ್ಮಲ್ಲಿ ಮಾಡಿದ್ದೀನಿ, ಸಂಜಾನದಲ್ಲಿ ಮಾಡಿದ್ದೀನಿ. ಓಕೆ. ಮತ್ತು ಪೂಜಾಗಲ್ಲಿ ಮಾಡಿದ್ದೀನಿ. ಓಕೆ. ಸೊ ಕುಕ್ಕೆಶ್ರೀನಲ್ಲಿ ಆಲ್ಮೋಸ್ಟ್ 6 ವರ್ಷ ಅಂತ ಹೇಳಿದ್ರಿ. ಹೇಗೆ ಅನಿಸುತ್ತೆ ಸರ್ ನಿಮಗೆ? ಸರ್ ನಮಗೆ ನಾರ್ಮಲ್ ಸರ್, ನಮಗೆ ಇದು ಮಾಡಿದ್ರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ. ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ. ಓಕೆ. ನಾವು ಮಾಡ್ಕೊಂಡು ಬಂದಿದ್ದೀವಲ್ಲ. ಓಕೆ. ಓಕೆ ಸರ್, ಇವಾಗ ನೀವು ದೇವದುರ್ಗ ಅಂತ ಹೇಳಿದ್ರಿ. ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್ ಇಲ್ಲಿಂದ? ಸರ್ ಇಲ್ಲಿ ಮೇಸಿಗೆ ಬಿಡೋದು 8:20 ಆಗುತ್ತೆ. ಓಕೆ. ಬೆಳಗ್ಗೆ 7ರಿಂದ 7:30 ಆಗುತ್ತೆ. ಸ್ವಲ್ಪ ರೋಡ್ ಸರಿ ಇಲ್ಲ. ಓಕೆ. ಓಕೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಯೂಶ್ವಲ್ ಆಗಿ ಪಿಕಪ್ ಎಲ್ಲ ಎಲ್ಲಿರುತ್ತೆ ಸರ್? ಮಾಮೂಲಿ ಮೇಸಿಗಿಂದ ಒಂದು ಯಶವಂತರ, ಓಕೆ. ಒಳ್ಳೆ ಗಾಳಿ ಕಳಿಸು. ಓಕೆ. ತುಮಕೂರುವರೆಗೂ ಇರುತ್ತೆ. ತುಮಕೂರುವರೆಗೂ ಇರುತ್ತೆ. ಸೊ ಸಿಟಿ ಬಿಡುವಾಗ ಎಷ್ಟೊತ್ತಾಗುತ್ತೆ ಆಲ್ಮೋಸ್ಟು? ಆಗುತ್ತೆ ಸರ್ 9:30. ಓಕೆ ಸರ್, ಈಗ ನೀವು ದೇವದುರ್ಗ ಅಂತ ಹೇಳಿದರೆ ಆಲ್ಮೋಸ್ಟ್ ರಾಯಚೂರು ಹತ್ರ. ಸೊ ರೂಟಿಂಗ್ ಅಂತ ಬಂದರೆ ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್? ಸಿಂಗೂರು, ಮಾಂಡ್ವಿ, ಸಿಲ್ವಾರ, ಅರಕೆರೆ, ದೇವದುರ್ಗ. ಅಂದರೆ ಸ್ಟಾರ್ಟಿಂಗ್ ಬಂದು ಗಂಗಾವತಿಯಿಂದನೂ ಇದೆ ಸರ್. ಓಕೆ. ಗಂಗಾವತಿ, ಕಾಟಗಿ, ಸಿಂಗನೂರು, ಮಾಂಡ್ವಿ, ಸಿಲ್ವಾರ, ಅರಕೆರೆ, ದೇವದುರ್ಗ. ಅಂದರೆ ನೀವು ಹೈವೇಯಿಂದ ಡಿವಿಯೇಷನ್ ಆಗ್ತೀರಾ? ಹೌದು. ಸ್ವಲ್ಪ ಒಳಗಡೆ ಹೋಗ್ತೀರಾ? ಇಂದ ಮುಂದೆ ಹೋಗ್ಬಿಟ್ಟು ಬೂದುಗುಪ್ಪ ಅಂತ ಬರುತ್ತೆ. ಓಕೆ. ಒಳಗಡೆ ರೀತಿ ಹೋಗ್ತೀವಿ. ಓಕೆ. ಸೊ ಎಲ್ಲ ಪ್ಲೇಸಸ್ ಆಲ್ಮೋಸ್ಟ್ ಕವರ್ ಮಾಡ್ತೀರಾ? ಹೌದು ಸರ್. ಸೊ ಟೋಟಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ? ಟೋಟಲ್ 550 ಕಿಲೋಮೀಟರ್ ಆಗುತ್ತೆ. 550. ಅಂದರೆ ಇಬ್ಬರು ಡ್ರೈವರ್ಸ್ ಏನೋ ಇರ್ತಾರೆ ಸರ್, ಅಥವಾ ಇಬ್ಬರು? ಸೊ ಶೇರ್ ಮಾಡ್ಕೊಂಡು ಓಡಿಸ್ತೀರಾ? ಮತ್ತು ಇದು ಹೊಸ ಬಸ್ ಅಂತ ಕೇಳ್ಪಟ್ಟೆ. ಎಷ್ಟು ಟೈಮ್ ಆಯ್ತು ಸರ್ ಬಂದು? ಸರ್ ಇದು ಬಂದು ನಾನು ಈ ಗಾಡಿ ಓಡಿಸ್ತಾ 2 ತಿಂಗಳು ಆಯಿತು. 2 ತಿಂಗಳು. ಓಕೆ. ಸೊ ಫೆಸಿಲಿಟಿ ಅಂತ ಬಂದರೆ ಈಗ ನಿಮ್ಮದು ಈಗ ನಾನ್ AC ಇದೆ. ಯೂಶ್ವಲಾಗಿ ಏನು ಫೆಸಿಲಿಟೀಸ್ ಇದೆ ಸರ್ AC ಗಾಡಿ ಅಥವಾ ಈಗ ಬೇರೆ ಬೇರೆ ಗಾಡಿಗಳಿದೆ ಹೈದ್ರಾಬಾದ್ಗೆಲ್ಲ? AC ಗಾಡೀಲಿ ಮಾಡೋರಿಗೆ ಅವ್ರನ್ನೇ ಕೇಳಬೇಕು, ಯಾಕೆಂದರೆ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಓಕೆ. ಸೊ ನಿಮ್ದ್ರಲ್ಲಿ ಫೆಸಿಲಿಟೀಸ್ ಎಲ್ಲ ಏನಿದೆ ಸರ್? ಓಕೆ. ನಾನು ಎಷ್ಟು ಸೊ ಆನ್ ಟೈಮ್ ಪಿಕಪ್ ಡ್ರಾಪ್ ಎಲ್ಲ ಇರುತ್ತೆ. ಮತ್ತು ಬ್ರೇಕ್ಸ್ ಹೆಚ್ಚು ಕಮ್ಮಿ ಆಗ್ಬೋದು. ಓಕೆ. ಬಟ್ ಒಳ್ಳೆ ಫೆಸಿಲಿಟಿ ಇದೆ. ಡ್ರೈವರ್ಸ್ ಇರೋದ್ರಿಂದ ಆರಾಮಾಗಿ ಓಡಿಸ್ತಾರೆ, ಏನು ತೊಂದರೆ ಇಲ್ಲ. ಮತ್ತು ಇವಾಗ ಬ್ರೇಕ್ ಅಂತ ಬಂದರೆ ಎಲ್ಲಿ ಕೊಡ್ತೀರಾ ಸರ್ ಬ್ರೇಕು? ವಾಶ್ರೂಮ್ ಇದೆ. ಓಕೆ. ಊಟಕ್ಕೆ ನಮ್ಮ ಇದರಲ್ಲೇನು ಊಟಕ್ಕೇನೆ ಯಾರೂ ಸ್ಟಾಪ್ ಕೇಳಲ್ಲ. ಓಕೆ. ಕೇಳಿದರೆ ಬೇಕಾದ್ರೆ ಅದು ಊಟ ಬೇಕು. ಅಂದರೆ ನೀವು ಸಿಟಿ ಬಿಡುವಾಗಲೇ ನಿಮ್ಗೆ 10 ಗಂಟೆ ಆಗುತ್ತೆ. 8:30 10 ಗಂಟೆ ಒಳಗಡೆ ಆಗುತ್ತೆ. ಟೌನಲ್ಲಿ ಈಗ ಫುಲ್ ಟ್ರಾಫಿಕ್ ಆಗ್ತಿದೆ. ಓಕೆ. ಹಂಗಾಗಿ ಸೊ ಮಿಡ್ಲಲ್ಲಿ ಬ್ರೇಕ್ ಅಂತ ಕೊಡ್ತೀರಾ ಅಷ್ಟೇ? ಡಿನ್ನರ್ ಬಿಟ್ಟು ಬೇರೆ ಬ್ರೇಕ್ ಅಂತ ಕೊಡ್ತೀರಾ? ಓಕೆ. ಸೊ ಯಾರಾದರೂ ರಿಕ್ವೆಸ್ಟ್ ಮಾಡಿದ್ರು ಕೊಡ್ತೀರಾ? ಓಕೆ. ಮತ್ತು ಈಗ ಚಾರ್ಜಸ್ ಬಂದರೆ ಆ್ಯಾವ್ರೇಜ್ ಚಾರ್ಜಸ್ ಏನಿರ್ಬೋದು ಸರ್ ಇವಾಗ? ಸರ್ ಆವ್ರೇಜ್ ಅಂದರೆ ದಿನ ಒಂದು ರೇಟ್ ಇರುತ್ತೆ. ಓಕೆ. ಸೊ ನಾವು ಆ್ಯಪಲ್ಲಿ ಚೆಕ್ ಮಾಡ್ಕೋಬೋದು. ಸರ್ ಡಿಸ್ಕೌಂಟ್ ಏನಾದ್ರು ಇರುತ್ತಾ ಸರ್? ಡಿಸ್ಕೌಂಟ್ ಅಂದರೆ ಸರ್ ನಮ್ಮ ಆಫೀಸ್ ಕಡೆಯಿಂದ ಆದರೆ 10% ಡಿಸ್ಕೌಂಟ್ ಇರಬೇಕು. ಅಂದರೆ ಕುಕ್ಕೆ ಟ್ರಾವೆಲ್ಸ್ ಕಡೆಯಿಂದ ಆದರೆ ಸೊ ಆ್ಯಪ್ನ ಯುಟಿಲೈಸ್ ಮಾಡಿಕೊಂಡ್ರೆ 10% ಡಿಸ್ಕೌಂಟ್ ಇರುತ್ತೆ. ಓಕೆ. ಈಗ ನೀವು ದೇವದುರ್ಗ ಅಂತ ಹೇಳಿದ್ರಲ್ಲ ಸರ್, ರೂಟಿಂಗ್ ಗಾಡಿಗಳು ಎಷ್ಟಿದೆ ಸರ್ ದೇವದುರ್ಗ ಹೋಗೋದಿದ್ರೆ? ಸರ್ ನಮ್ಮವರಿಗೆ ರೆಗ್ಯುಲರ್ 3-4 ಗಾಡಿ ಓಡ್ತಿದೆ. ಸೊ ಓಕೆ. ಬೇರೆ ಇನ್ನೂ ಗಾಡಿಗಳಿದೆ. ಓಕೆ. ಒಂದು 13 ಗಾಡಿನೂ ಓಡ್ತಿದೆ. ಓಕೆ. ಓಕೆ. ಸೊ ನಿಮ್ಮದು ರೆಗ್ಯುಲರ್ ಗಾಡಿಗಳು 2 ಹೋಗುತ್ತೆ, 3 ಗಾಡಿ ಹೋಗುತ್ತೆ, 3 ಗಾಡಿ ಬರುತ್ತೆ. ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಮತ್ತು ಯೂಶ್ವಲಾಗಿ ದೇವದುರ್ಗ ಬಿಟ್ಟರೆ ಯಾವ್ಯಾವ ರೂಟಿಗಿದೆ ಸರ್ ಬೇರೆ? ಟೋಟಲ್ ಬಸ್ಸಸ್ ಎಷ್ಟಿದೆ ಸರ್? ಟೋಟಲ್ ಒಂದು 50-60 ಗಾಡಿ ಇರ್ಬೋದು ಸರ್. 60 ಗಾಡಿ. ಅಂದರೆ ಎಲ್ಲ ಕರ್ನಾಟಕದ ಒಳಗಡೆ ಮೆಜಾರಿಟಿ ಪ್ಲೇಸಸ್ ಕವರ್ ಮಾಡಿದ್ದಾರೆ. ಹೈದರಾಬಾದ್ ಇದೆ, ಗೋವಾ ಇದೆ, ಓಕೆ. ಚೆನ್ನೈ ಇದೆ, ಓಕೆ. ಮತ್ತು ಉತ್ತರ ಕರ್ನಾಟಕ ರಾಯಚೂರು ಕಡೆ, ಮತ್ತು ಗುಲ್ಬರ್ಗ ಓಕೆ. ಎಲ್ಲ ಇದೆ. ಸೊ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ. ಓಕೆ. ಓಕೆ. ಸೊ ಬೇರೆ ಪ್ಯಾಸೆಂಜರ್ಗೆ ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಕಡೆಯಿಂದ?
ಕುಕ್ಕೇಶ್ರೀ ಟ್ರಾವೆಲ್ಸ್ ಕಡೆಯಿಂದ. ಹೌದು ಸರ್, ರೆಗ್ಯುಲರ್ ಎಲ್ಲರೂ ನಮ್ಮ ಕಡೆ ನಮಗೆಲ್ಲ ಸಪೋರ್ಟ್ ಮಾಡೇ ಬರ್ತಿದ್ದಾರೆ ಉತ್ತರ ಕರ್ನಾಟಕ ರೂಟಲ್ಲಿ. ಓಕೆ ಯಾವತ್ತೂ ಏನು ಇದು ಮಾಡ್ತಾ ಇಲ್ಲ, ರೆಗ್ಯುಲರ್ ನಮ್ಮ ಗಾಡಿನೇ ಬುಕ್ ಮಾಡ್ಕೊಂಡು ಬರ್ತಾರೆ. ಓಕೆ, ಸೊ ಒಳ್ಳೆ ಫೆಸಿಲಿಟೀಸ್ ಎಲ್ಲ ಇದೆ, ಯುಟಿಲೈಸ್ ಮಾಡ್ಕೋಬೋದು. ಇದೇ ಥರನೇ ಇರಲಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಲೈಟ್ಸ್ ಇಷ್ಟೇ ಆನ್ ಮಾಡ್ತೀರಾ? ಸೊ ನಾನು ಮುಂಚೆನೇ ಹೇಳಿದಾಗ ಇದು ಹೊಸ ಗಾಡಿ, ನೀವು ಇಲ್ಲಿ ನೋಡ್ಬೋದು. ಇದು ನಾನ್ AC ಸ್ಲೀಪರ್ ಬಸ್ಸು, ಬ್ಯಾಂಗ್ಳೂರ್ ಟು ದೇವದುರ್ಗ ಹೋಗುತ್ತೆ. ಅವರು ರೂಟಿಂಗ್ ಬಗ್ಗೆ ಎಲ್ಲ ಅವ್ರು ಹೇಳಿದ್ದಾರೆ. ಇದು ನೋಡಿ ಅಪ್ಪರ್ ಬರ್ತು, ಹಾಗೆಯೇ ಇದು ಲೋವರ್ ಸೈಡು. ತುಂಬ ನೀಟಾಗಿದೆ ಗಾಡಿ ಮಾತ್ರ. ಹಾಗೆ ಇದು ಬಂದರೆ ಡಬಲ್ ಸೈಡ್ ನೋಡಿ. ನನಗೆ ಈ ಬಸ್ಸಿನ ಒಂದು ಇಂಟೀರಿಯರ್ಸ್ ತುಂಬ ಇಷ್ಟ ಆಯಿತು. ಈ ಥರ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಬೇಗ ಕಾಣುತ್ತೆ. ಅವ್ರು ಇನ್ನೇನು ಬ್ಯಾಂಗ್ಳೂರಿಂದ ದೇವದುರ್ಗ ಹೋಗ್ತಾ ಇದ್ದಾರೆ, ಕ್ಲೋಸ್ ಟು ರಾಯಚೂರು. ಸೊ ರೂಟಿಂಗ್ ಎಲ್ಲ ಹೇಳಿದ್ದಾರೆ. ತುಂಬ ಜನ ನಾರ್ತ್ ಕರ್ನಾಟಕದವರು ಕುಕ್ಕೇಶ್ರೀ ಟ್ರಾವೆಲ್ಸ್ನ ಒಂದು ಫೆಸಿಲಿಟೀಸ್ನ ಯುಟಿಲೈಸ್ ಮಾಡ್ಕೋಬೋದು. ಇದು ಲಾಸ್ಟ್ ಸೀಟು ನೋಡಿ ಹೇಗಿದೆ. ನೋಡಿ ಹೆಂಗೆ ಕಾಣುತ್ತೆ. ನೋಡಿ ಸಾಫ್ಟಾಗಿದೆ. ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನು. ನೀವೇನಾದರೂ ಉತ್ತರ ಕರ್ನಾಟಕ ಸೈಡ್ ಹೋಗೋದಿದ್ರೆ, ಸ್ಪೆಷಲಿ ದೇವದುರ್ಗ ಸೈಡ್ ಹೋಗೋದಿದ್ರೆ, ಕುಕ್ಕೇಶ್ರೀ ಟ್ರಾವೆಲ್ಸ್ನ ಫೆಸಿಲಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಅವ್ರು ಇನ್ನೇನು ಹೊರಡ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.